ನಮ್ಗೆ ಮೊದಲೇದಾಗಿ ನಮ್ದು ಭೂಮಿ ಮಾರಾಟಕ್ಕಿಲ್ಲ. ನಾವು ಮಾರಾಟಕ್ಕೆ ಇಕ್ಕಿದಾಗ ನೀವು ಬಂದ್ರಿ, ಗಾಡಿ ಹೋಗ್ಬಿಡ್ಲಿ ಮುಂದ್ ಬನ್ನಿ. ಮೊದ್ಲು ನೀವು ರಾಜಕಾರಣಿಗಳು ಇದ್ದೀರಲ್ಲ, ನೀವು ಫಸ್ಟ್ ದೇಶನ ಉದ್ಧಾರ ಮಾಡೋದ್ ನೋಡ್ರಿ. ಈ ಬ್ರೋಕರ್ ಕೆಲಸ, ಈ ದಳ್ಳಾಳಿ ಕೆಲಸ ಎಲ್ಲ ಪ್ರೈವೇಟ್ ಕಂಪ್ನಿಗಳು ಅವೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಗೌರ್ಮೆಂಟ್ ಕೆಲಸ, ಈ ಗೌರ್ಮೆಂಟ್ ಏನಾಗ್ಬಿಟ್ಟಿದೆ ರಿಯಲ್ ಎಸ್ಟೇಟ್ ಕಂಪ್ನಿ ಆಗ್ಬಿಟ್ಟಿದೆ. ಈ ರಾಜಕಾರಣಿಗಳೆಲ್ಲ ಬ್ರೋಕರ್ಗಳಾಗ್ಬಿಟ್ಟಿದ್ದಾರೆ. ಇವ್ರು ಹೇಳ್ತಿದ್ದಾರೆ 33,000 ರಿಯಲ್ ಎಸ್ಟೇಟ್ ಮಾಡ್ತಾರೆ ಅವರು ಅಂತ. ರಿಯಲ್ ಎಸ್ಟೇಟ್ ಏಜೆಂಟ್ಗಳೇ ರಾಜಕಾರಣಿಗಳು. ಈಗ 33,000 ಕೋಟಿ ಲಾಭ ಬರ್ತದೆ ಅಂತಲ್ಲ, ಯಾರು ನಮ್ಮ ಹೆಣ್ಗಳ ಮೇಲೆ 33,000 ಕೋಟಿ ಲಾಭ ಮಾಡ್ತಿದಾರೆ ಅವರು. ಈ ಲಾಭ ಮಾಡಕ್ಕೆ ಆಲ್ರೆಡಿ ಪ್ರೈವೇಟ್ ಕಂಪ್ನಿಗಳು ಇವೆ, ಈ ಲೇಔಟ್ ಮಾಡೋದಕ್ಕೆ ಕೆಲಸ ಇದೆ. ಇವ್ರು ಹೇಳ್ತಿದಾರಲ್ಲ ಇಲ್ಲಿ ಸಿಟಿ ಮಾಡ್ತೀನಿ ಅಂತ. ಇಲ್ಲಿ ಯಾವನ್ಗಾನ MLA ಗೊತ್ತಾ? ನಮ್ಮ ಆಲ್ರೆಡಿ ಬಿಡದಿ ಡೇಟಾ ಸೆಂಟರ್ ಇದೆ, ನೆಕ್ಸ್ಟ್ ಜೆನ್ ಅಂತ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ನೀವು ಸರ್ಚ್ ಮಾಡ್ಕೊಳ್ಳಿ. ಆಮೇಲೆ ಇವ್ರು ಸಿಟಿ ಕಟ್ತೀನಿ ಅಂತ ಹೇಳ್ತಿದಾರ. ನೀರ್ ಎಲ್ಲಿ ತರ್ತಾರೆ? ಸಿಟಿಗೆ ಕಾವೇರಿ ನೀರ್ ಕೊಡ್ತಾರ? ಲಕ್ಷಾಂತರ ಲೀಟರ್ ಒಂದಿನಕ್ಕೆ ಬೇಕು ಪ್ಯೂರ್ ಮಾಡೋದಕ್ಕೆ ನೀರು. ಅದಾದ್ಮೇಲೆ ಕರೆಂಟ್ ಸಿಟಿ ಎಲ್ಲಿ ಕೊಡ್ತಾರೆ? ಆಮೇಲೆ ಇವ್ರಿಗೆ ಏನ್ ಕೆಲಸ ಕೊಡ್ತೀರಾ ಅಣ್ಣ? ತೋರ್ಸಿ ಅಣ್ಣ, ಇವ್ರಿಗೆ ಏನ್ ಕೆಲಸ ಕೊಡ್ತೀರಾ ಹೇಳ್ರಿ. ಆದ್ಮೇಲೆ ನಾವ್ ಹೇಳ್ತೀವಿ. ಅದಾದ್ಮೇಲೆ ರೈಟ್ ಕಟ್ತಿದಾರ ನಮ್ ಭೂಮಿಗೆ, ನಾವ್ ಹೇಳ್ತೀವಿ ನಾವು ನಿಮ್ಮನೆಗೆ ರೈಟ್ ಕಟ್ತೀವಿ. ಇದು ಕಾನ್ಪುರದಲ್ಲಿ ವೈಟ್ ಹೌಸ್ ಇದೆಯಲ್ಲ ಇವ್ರದ್ದು ನಾವು 1 ಕೋಟಿ ಕಟ್ಬಿಡ್ತೀವಿ. ಯಾಕೆ ಇವ್ರು ನಮ್ ಭೂಮಿಗೆ 2 ಕೋಟಿ ಕಟ್ಬೇಕನ್ನ ಅವ್ರ ಒಂದ್ ಮನೆಗೆ 1 ಕೋಟಿ ಕಟ್ತೀವಿ. ಏನ್ ಓದ್ಕೊಂಡಿದ್ರಿ ನೀವು? ಏನ್ ಓದ್ಕೊಂಡಿದ್ರಿ? ನಾನು MCA ಓದಿದ್ದೀನಿ ಸರ್. ಓದಿದ್ರಿ, ಎಜುಕೇಟೆಡ್. ಈಗ ನೀವು ಬೇಡ ಅಂತಿದ್ದೀರಿ, ನಿಮ್ ಕೆಲಸ ಬೇಡವಾ ಅಲ್ಲಿ? ಸರ್ ಈಗ ನಂದೇ ಕೆಲಸ ಆಗ್ಲಿ, ಇವಾಗ ಬಿಟ್ಟು ಹೋಗಂದ್ರೆ ನಾನು ಬಿಟ್ಟು ಬರ್ತಾ ಇರ್ಬೇಕು. ರಿಟೈರ್ಮೆಂಟ್ ಅನ್ನೋದು ಇರ್ತದೆ. ಇವ್ರ ವ್ಯವಸಾಯ, ಇವ್ರಿಗೆ ಎಷ್ಟು ವಯಸ್ಸು? ಈಗ ವ್ಯವಸಾಯ ಮಾಡ್ತಿರ್ತಾನೆ, ರಿಟೈರ್ಮೆಂಟ್ ಇದೆಯಾ? ಇನ್ನೊಂದು ಕಾಂಟ್ರವರ್ಸಿ ನಾನು ಹೇಳ್ತೀನಿ ನೋಡಿ. ಈಗ ಉತ್ತರ ಕರ್ನಾಟಕದವ್ರನ್ನ ಅಭಿವೃದ್ಧಿ ಮಾಡೋದಕ್ಕೆ ಯಾವನು ಹೋಗ್ತಾ ಇಲ್ಲ. ನೀವು ಮೊದಲು ಉತ್ತರ ಕರ್ನಾಟಕದವರು ನೀವು ರೊಚ್ಚ ಕೇಳಬೇಕು, ನೀವು ಕೇಳಬೇಕು. ನಮ್ಗೆ ಪ್ರತ್ಯೇಕ ರಾಜ್ಯ ಬೇಕು ಅಂತ ನೀವು ಕೇಳಬೇಕು. ಯಾಕಂದ್ರೆ ಇವ್ರು ಯಾರು ನಿಮ್ನ ಉದ್ಧಾರ ಮಾಡೋದಿಲ್ಲ. ನಿಮ್ MLAಗಳು ಏನಿದ್ದಾರೆ ಎಲ್ಲ ಬಂದು ಬೆಂಗಳೂರಲ್ಲಿ ಮನೆ ತಗೊಂಡಿದ್ದಾರೆ, ಬೆಂಗಳೂರಲ್ಲಿ ಸೈಟ್ ಕಟ್ತಾರೆ, ಅವ್ರ ಮಕ್ಕಳನ್ನೆಲ್ಲ ಓದಿಸಿ ಫಾರಿನ್ ಕಳಿಸ್ತಾ ಇದಾರೆ. ನೀವು ಮೊದಲು ಉತ್ತರ ಕರ್ನಾಟಕದವ್ರು ನೀವು ರೊಚ್ಚಿಗೆ ಎದ್ದಿ ಪ್ರತ್ಯೇಕ ರಾಜ್ಯ ಕೇಳಬೇಕು. ನೀವು ಪ್ರತ್ಯೇಕ ರಾಜಧಾನಿ ಮಾಡ್ಕೊಳ್ಳಿ, ಕ್ಯಾಪಿಟಲ್ ಮಾಡ್ಕೊಳ್ಳಿ. ಈ ಬೆಂಗಳೂರು ಅನ್ನೋದು ಸೌತ್ ಕರ್ನಾಟಕ ಇರ್ಲಿ, ನೀವು ಉತ್ತರ ಕರ್ನಾಟಕ ಇನ್ನೊಂದು ನೀವು ಹೊಸದಾಗೆ ಕ್ಯಾಪಿಟಲ್ ಮಾಡ್ಕೊಂಡು ನೀವು ಉದ್ಧಾರ ಆಗ್ರಿ. ಯಾವುದೇ ಕಾರಣಕ್ಕೂ ಯಾವ ರಾಜಕಾರಣಿ ನಿಮ್ ಉದ್ಧಾರ ಮಾಡಲ್ಲ ಉತ್ತರ ಕರ್ನಾಟಕದವರು. ನಾನು ಹೇಳ್ತಾ ಇದ್ದೀನಿ, ಕೇಸ್ ಹಾಕೋಂಗಿದ್ರೆ ಕೇಸ್ ಹಾಕೊಳ್ರಿ. ಈ ಕಾಂಟ್ರವರ್ಸಿ ಆದ್ರೂ ಕಾಂಟ್ರವರ್ಸಿ ಆಗ್ಲಿ. ಉತ್ತರ ಕರ್ನಾಟಕ ಈಗ ಕರ್ನಾಟಕ 2 ಭಾಗ ಆಗ್ಲೇಬೇಕು. ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ. ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಹೊಟ್ಟೆ ಡುಮ್ಮಣ್ಣ, ಕಾಲು ಸಣ್ಣ, ಕೈ ಕಾಲು ಸಣ್ಣ ಆಗ್ಬಿಟ್ಟಿದೆ.